ನಾವು ಹೆಂಗೆ ಆಫ್ಟರ್ ಎಫೆಕ್ಟ್ಸಲ್ಲಿ ಆ್ಯನಿಮೇಷನ್ ಆ್ಯಂಡ್ ಕ್ಯಾಮ್ರಾನ ಕ್ರಿಯೇಟ್ ಮಾಡಿದ್ವೋ ಅದೇ ರೀತಿ ಲೈಟ್ ಕೂಡ ನಾವು ಆಫ್ಟರ್ ಎಫೆಕ್ಟ್ಸಲ್ಲಿ ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಫಸ್ಟು ನಾವು ಒಂದು ಹೊಸ ಕಾಂಪೋಸಿಷನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸಾಲಾಗಿ ಒಂದೊಂದೇ ನಾವು ಕಾಂಪೋಸಿಷನ್ ಓಪನ್ ಮಾಡ್ತಾ ಬರ್ತಾಯಿದ್ದೀವಿ. ಅದೇ ರೀತಿ ಒಂದು ಹೊಸ ಕಾಂಪೋಸಿಷನ್ನ ಓಪನ್ ಮಾಡ್ಕೊಳ್ಳೋಣ. ಇದನ್ನು ನಾನು ರೀನೇಮ್ ಮಾಡ್ತೀನಿ ಲೈಟಿಂಗ್ ಅಂತ. ಸೊ ಲೈಟಿಂಗ್ ಅಂತ ರೀನೇಮ್ ಮಾಡಿದೆ. ಬೇರೆ ಎಲ್ಲ ಸೆಟ್ಟಿಂಗ್ಸು ಎಲ್ಲ ಓಕೆ ಆಗಿದೆ. ಬೇರೆ ಏನು ಚೇಂಜಸ್ ಏನು ಮಾಡೋಕ್ಕೆ ಹೋಗಬೇಡಿ. ಫ್ರೇಮ್ ರೇಟ್ ಕೂಡ 24 ಫ್ರೇಮ್ಸಲ್ಲೇ ಇರಲಿ. ರೆಸಲ್ಯೂಷನ್ 1920x1080 ಇರಲಿ. ಇಫ್ ಯು ವಾಂಟ್ 4K ಏನಾರ ಬೇಕು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಫಿಲಮ್ 4K 2K ಅಂತ, ಇದರಲ್ಲಿ ನೀವು ಚೇಂಜ್ ಮಾಡ್ಕೊಬೋದು. ಆಲ್ರೆಡಿ ಒಂದು ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಸಿಮೆಂಟ್ ಟೆಕ್ಸ್ಚರ್ ಇರೋವಂಥ ಒಂದು ಓವರಾಲ್ ಒಂದು 4K ಫೋಟೋ ಇದು. ಇದನ್ನು ನಾನು ಈ ಒಂದು ಕಾಂಪೋಸಿಷನ್ ಒಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಆ್ಯಂಡ್ ಇವಾಗ ನೋಡ್ಬೋದು ನಾವು ಮಾಡಿರೋವಂಥ ಕಾಂಪೋಸಿಷನ್ ಸೈಜು ಚಿಕ್ಕದಾಗಿದೆ ಆ್ಯಂಡ್ ಫೋಟೋ ಸೈಜ್ ತುಂಬ ದೊಡ್ಡದಾಗಿದೆ. ಈ ಒಂದು ಕಾರ್ನರ್ನ ನೀವು ನೋಡ್ಬೋದು. ಸೊ ನಾವು ಇವಾಗ ಈ ಒಂದು ಫೋಟೋ ಸೈಜ್ನ ಚಿಕ್ಕದು ಮಾಡೋಣ. ಈ ಟೆಕ್ಸ್ಚರ್ ಏನಿದೆ ಅದನ್ನು ಚಿಕ್ಕದು ಮಾಡೋಣ. ಸೊ ಯಾವುದಾನ ಒಂದು ಕಾರ್ನರ್ಗೆ ಬನ್ನಿ, ನಿಮ್ಮ ಕೀಬೋರ್ಡಲ್ಲಿ ಶಿಫ್ಟನ್ನು ಹೋಲ್ಡ್ ಮಾಡಿ ಜಸ್ಟ್ ಕಾಂಪೋಸಿಷನ್ ಒಳಗೆ ಚಿಕ್ಕದು ಮಾಡ್ತಾ ಹೋಗಿ. ಸೊ ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ತೀರಾ ಚಿಕ್ಕದು ಮಾಡಬೇಡಿ, ಇಲ್ಲಿ ಬ್ಲ್ಯಾಕ್ ಬಾರ್ಡರ್ ಕಾಣುತ್ತೆ. ಸೊ ಸ್ವಲ್ಪ ದೊಡ್ಡದು ಮಾಡ್ತೀನಿ ನಾನು. ಎಸ್, ಎಕ್ಸಾಕ್ಟಾಗಿ ದೊಡ್ಡದಾಗಿದೆ. ಸೊ ಇದನ್ನು ಈ ಒಂದು ಲೇಯರ್ನ ನಾನು ವಾಲ್ ಅಂತ ರೀನೇಮ್ ಮಾಡ್ತೀನಿ. ಸೊ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರೀನೇಮ್ ಮಾಡಿ ವಾಲ್ ಅಂತ. ಅಂದರೆ ಇದೊಂದು ಗೋಡೆ ಆಗಿದೆ. ಇದನ್ನು ನಾನು 3D ಆಗಿ ಕನ್ವರ್ಟ್ ಮಾಡ್ತೀನಿ. 3D ಕನ್ವರ್ಟ್ ಮಾಡಬೇಕಂದ್ರೆ ಈ ಒಂದು ಐಕಾನ್ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಇದು ಕಾಣಿಸ್ಲಿಲ್ಲ ಅಂದರೆ ಇಲ್ಲಿ ಟಾಗಲ್ ಸ್ವಿಚ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ. ಸೇಮ್ ಲೇಯರ್ ಏನು ಟೆಕ್ಸ್ಚರ್ ಲೇಯರ್ ಇದೆಯಲ್ಲ ಇದನ್ನು ನಾನು ಅಗೇನ್ ಡೂಪ್ಲಿಕೇಟ್ ಮಾಡ್ಕೊತೀನಿ. ಸೊ ಲೇಯರ್ನ ಸೆಲೆಕ್ಟ್ ಮಾಡಿ ಎಡಿಟ್ ಡೂಪ್ಲಿಕೇಟ್, ಅಥವಾ ನಿಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಡಿನ ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ ಆಗುತ್ತೆ. ಆ್ಯಂಡ್ ಈ ಒಂದು ಲೇಯರ್ನ ನಾನು ರೀನೇಮ್ ಮಾಡ್ತೀನಿ ಫ್ಲೋರ್ ಅಂತ ರೀನೇಮ್ ಮಾಡ್ಕೊತೀನಿ. ಆ್ಯಂಡ್ ಇದನ್ನು ಕೆಳಗಡೆ ಇಟ್ಕೊತೀನಿ. ಸೊ ವಾಲ್ ಆ್ಯಂಡ್ ಫ್ಲೋರ್ ಅಂತ 2 ಲೇಯರ್ ಇದೆ. ಫ್ಲೋರ್ ಅಂತ ಏನಿದೆ ಲೇಯರು ಎರಡೂ ಒಂದೇ ಪೊಸಿಷನಲ್ಲಿದೆ. ಇದರಲ್ಲಿ ಫ್ಲೋರ್ ಅನ್ನೋ ಲೇಯರ್ನ ನಾನು ರೊಟೇಟ್ ಮಾಡಿದೆ ಅಂದರೆ ಅದೊಂದು ಫ್ಲೋರ್ ಥರ ಕ್ರಿಯೇಟ್ ಮಾಡ್ಬೋದು. ಸೊ ಅದಕ್ಕೆ ನಾನು ಏನು ಮಾಡಬೇಕು, ರೊಟೇಷನ್ ಮಾಡಬೇಕಂದ್ರೆ ಮೇಲ್ಗಡೆ ಟೂಲ್ ಬಾರಲ್ಲಿ ಈ ರೊಟೇಷನ್ ಐಕಾನ್ನ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ ಆ್ಯಕ್ಸಸಲ್ಲಿ ನೀವು ರೊಟೇಷನ್ ಮಾಡಬೇಕು. ಸೊ ರೆಡ್ ಕಲರಲ್ಲಿ ಏನಿದೆ ಅದನ್ನು ತೊಗೊಂಡು ಜಸ್ಟ್ ಸೊ ಎಕ್ಸಾಕ್ಟಾಗಿ ಅರೌಂಡ್ 90 ಡಿಗ್ರಿ ನೀವು ರೊಟೇಟ್ ಮಾಡಿ. ಇವಾಗ ನೋಡ್ಬೋದು ಹಿಂದ್ಗಡೆ ವಾಲ್ ಇದೆ, ಅದೇ ಜಾಗದಲ್ಲಿ ಫ್ಲೋರ್ ಕೂಡ ಇದೆ. ಸೊ ಇವಾಗ ನಾವು ಫ್ಲೋರ್ನ ಡೌನ್ ಮಾಡೋಣ. ರೊಟೇಷನ್ ಮಾಡಿದ್ದೀವಿ, ಇವಾಗ ಡೌನ್ ಮಾಡೋಣ. ಸೊ ಡೌನ್ ಮಾಡಬೇಕಂದ್ರೆ ಅಗೇನ್ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ Z ಆ್ಯಕ್ಸಸ್ನಲ್ಲಿ ಹೋಲ್ಡ್ ಮಾಡಿ ಡೌನ್ ಮಾಡಿ. ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ಫ್ಲೋರ್ನ. ಸೊ ಈ ಕಾರ್ನರ್ಗೆ ಬಂದು ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಫ್ಲೋರ್ ಸೈಜ್ ಏನಿದೆ ಅದು ದೊಡ್ಡದಾಗುತ್ತೆ. ಆ್ಯಂಡ್ ಹಾಗೆ ಸೊ ದಟ್ ನಾನು ಇವಾಗ ಸ್ವಲ್ಪ ಅಪ್ ಮಾಡ್ಕೊಬೋದು. ಎಸ್, ಎಕ್ಸಾಕ್ಟಾಗಿ ಕೆಳಗಡೆ ಫ್ಲೋರ್ ಇದೆ, ಹಿಂದ್ಗಡೆ ವಾಲ್ ಇದೆ. ಬಟ್ ನಮಗೆ ಗೊತ್ತು ಹಿಂದ್ಗಡೆ ವಾಲ್ ಇದೆ ಫ್ಲೋರ್ ಇದೆ ಅಂತ, ಬಟ್ ಇದು ವಿಜುವಲಿ ಕನ್ವೆ ಆಗ್ತಾಯಿಲ್ಲ. ಸೊ ನಾವೇನು ಮಾಡಬೇಕು, ಒಂದು ಲೈಟ್ನ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಲೈಟ್ನ ನಾವು ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಇಲ್ಲಿ ಲೇಯರ್ ಅಂತೇನಿದೆ ಇದನ್ನು ಸೆಲೆಕ್ಟ್ ಮಾಡಿ, ಲೇಯರ್ ನ್ಯೂ, ಇಲ್ಲಿ ಲೈಟ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಲೈಟ್ ಸೆಟ್ಟಿಂಗ್ಸ್ ಪ್ಯಾನಲ್ ಓಪನ್ ಆಗಿದೆ. ಇಲ್ಲಿ ನೇಮ್ ಏನಿದೆ, ನೇಮ್ ಇನ್ ಕೇಸ್ ನಿಮ್ಗೆ ಏನೋ ಬೇಕಂದರೆ ಇಲ್ಲಿ ನೀವು ರೀನೇಮ್ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ಲೈಟ್ ಟೈಪ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನೋಡ್ಬೋದು 4 ಥರ ಲೈಟ್ ಇದೆ. ಒಂದು ಪ್ಯಾರಲಲ್ ಲೈಟ್, ಇನ್ನೊಂದು ಸ್ಪಾಟ್ ಲೈಟ್, ಮತ್ತೊಂದು ಪಾಯಿಂಟ್ ಲೈಟ್, ಇನ್ನೊಂದು ಆ್ಯಂಬಿಯೆಂಟ್ ಲೈಟ್ ಅಂತ. ಪ್ಯಾರಲಲ್ ಲೈಟ್ ಅಂತ ಹೇಳಿದ್ರೆ ಒಂಥರ ಸನ್ಲೈಟ್ ಅಂತ ಹೇಳ್ಬೋದು, ತುಂಬ ಜಾಸ್ತಿ ಬರುತ್ತೆ ಸನ್ಲೈಟ್ ಥರ. ಸೆಕೆಂಡ್ ಒಂದು ಸ್ಪಾಟ್ ಲೈಟ್ ಅಂತ ಇದೆ. ಯೂಶ್ವಲಿ ಡ್ರಾಮಾ ಥಿಯೇಟ್ರಲ್ಲೆಲ್ಲ ಹಾಕಿರ್ತಾರಲ್ಲ, ಒಬ್ಬರು ನಿಂತಿದ್ರೆ ಅವ್ರಿಗೆ ಸ್ಪಾಟಿಗೆ ಮಾತ್ರ ಬೀಳುತ್ತಲ್ಲ ಲೈಟು, ಆ ಥರ ಒಂದು ಲೈಟ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಸ್ಪಾಟ್ ಲೈಟ್ನ ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟು ಪಾಯಿಂಟ್ ಲೈಟ್ ಅಂತಿದೆ. ಪಾಯಿಂಟ್ ಲೈಟ್ ಅಂತ ಹೇಳಿದ್ರೆ ಭಾಳ ಚಿಕ್ಕದಾಗಿರುತ್ತೆ ಲೈಟು, ಭಾಳ ಸಣ್ಣದಾಗಿ ನೀವು ಲೈಟ್ನ ಕ್ರಿಯೇಟ್ ಮಾಡ್ಕೊಬೋದು. ಆ್ಯಂಡ್ ಲಾಸ್ಟ್ ಒನ್ ಆ್ಯಂಬಿಯೆಂಟ್ ಲೈಟ್ ಅಂದರೆ ಓವರಾಲ್ ಒಂದು ಆ್ಯಂಬಿಯೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಲೈಟ್ನ ನೀವು ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲಿ ನಾನಿವಾಗ ಈ ಒಂದು ವಿಡಿಯೋಗೆ ನಾನು ಸ್ಪಾಟ್ ಲೈಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಲೈಟ್ ಕಲರಿನ ಏನು ಕೊಡ್ಬೋದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇದನ್ನು ಲೈಟ್ ಗ್ರೀನ್ ಟಿಂಟ್ ಇರೋವಂಥ ಈ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇಂಟೆನ್ಸಿಟಿ, ಎಷ್ಟು ಲೈಟ್ ಬರಬೇಕು ಅಂತ ಇದನ್ನು ನಾನು
250 ಅಂತ ಟೈಪ್ ಮಾಡ್ಕೊತೀನಿ, ಅಷ್ಟು ಈ ಇಂಟೆನ್ಸಿಟಿ ಇರಲಿ. ನೆಕ್ಸ್ಟ್ ಕೋನ್ ಆ್ಯಂಗಲ್ ಅಂತಿದೆ, ಯಾವ ಆ್ಯಂಗಲಲ್ಲಿ ಲೈಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ. ಇದನ್ನು 53 ಡಿಗ್ರಿಲಿ ಇರಲಿ ಲೈಟು. ನೆಕ್ಸ್ಟ್ ಕೋನ್ ಫೆದರು 50% ಇರಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ, ಕ್ಯಾಸ್ಟ್ ಶ್ಯಾಡೋ ಅಂತಿದೆಯಲ್ಲ, ಇದನ್ನು ಆನ್ ಮಾಡಿ. ಇದನ್ನು ಆನ್ ಮಾಡಿಲ್ಲ ಅಂದರೆ ಫ್ಲೋರ್ ಮೇಲೆ ನಮಗೆ ಶ್ಯಾಡೋ ಕ್ರಿಯೇಟ್ ಆಗೋಲ್ಲ. ಸೊ ಅದಕ್ಕೆ ನಾವು ಕ್ಯಾಸ್ಟ್ ಶ್ಯಾಡೋ ಏನಿದೆ ಇದನ್ನು ಆನ್ ಮಾಡಿ. ಇನ್ ಕೇಸ್ ಅದು ಟಿಕ್ ಮಾರ್ಕ್ ಆಫಲ್ಲಿದ್ದರೆ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿ. ಒಂದು ಸ್ಪಾಟಿಗೆ ಮಾತ್ರ ಲೈಟು ಪ್ರೊಡ್ಯೂಸ್ ಆಗ್ತಿದೆ, ದಟ್ಸ್ ಓಕೆ. ನಾವಿವಾಗ ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗೋಣ ಲೈಟ್ ಇವಾಗ ಆದಷ್ಟು ಮುಂದೆ ಇದೆ, ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗ್ಬೋಣ. ಇವಾಗ ಎಲ್ಲಿ ಪ್ರೊಜೆಕ್ಟ್ ಆಗ್ತಿದೆ ಲೈಟು ಅಂತ ಇನ್ ಕೇಸ್ ನಿಮಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಆ್ಯಕ್ಟಿವ್ ಕ್ಯಾಮ್ರಾ ಅಂತಿದೆಯಲ್ಲ, ಇವಾಗ ನಮಗೆ ಫೈನಲ್ ಔಟ್ಪುಟ್ ಬರೋವಂಥ ಕ್ಯಾಮ್ರಾ ಆ್ಯಕ್ಟಿವ್ ಕ್ಯಾಮ್ರಾ. ಇದನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಕಸ್ಟಮ್ ವ್ಯೂ 1 ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಗೊತ್ತಾಗ್ಬೋದು ನಿಮಗೆ, ಇಲ್ಲಿ ಇರೋವಂಥದ್ದು ನಮಗೆ ಫ್ಲೋರ್ ಇದೆ, ಇಲ್ಲಿ ನಮಗೆ ಲೈಟ್ ಇದೆ. ಇವಾಗ ಲೈಟ್ನ ಆಫ್ ಮಾಡ್ತೀನಿ ನೋಡಿ. ಜಸ್ಟ್ ಈ ಒಂದು ಐಕಾನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಲೈಟ್ ಆಫ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋಂಥ ಫ್ಲೋರ್ ಇದೆ, ಇದ್ರ ಹಿಂದೆ ಇರೋವಂಥದ್ದು ವಾಲ್ನ ಸೆಲೆಕ್ಟ್ ಮಾಡಿದ್ರೆ ಇದು ನಾವು ಕ್ರಿಯೇಟ್ ಮಾಡಿರೋಂಥ ವಾಲ್. ಸೊ ಇಲ್ಲಿ ಲೈಟ್ನ ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಿದ್ರೆ ಗೊತ್ತಾಗುತ್ತೆ ಲೈಟು ಓನ್ಲಿ ವಾಲ್ ಮೇಲೆ ಮಾತ್ರ ಪ್ರೊಜೆಕ್ಟ್ ಆಗ್ತಾಯಿದೆ. ಏನಕ್ಕಂದರೆ ಬಹಳ ಹತ್ರ ಇದೆ ವಾಲ್ಗೆ. ಸೊ ಇವಾಗ ನಾವು ಹಿಂದಕ್ಕೆ ತೊಗೊಂಡೋಗೋಣ ಲೈಟ್ನ. ಸೊ ಈ ಲೈಟ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಝಿ ಆ್ಯಕ್ಸಸ್ಸಲ್ಲಿ ಹಿಂದಕ್ಕೆ ತೊಗೊಂಡೋಗಿ. ಎಸ್ ನೋಡಿ ಫ್ಲೋರ್ ಹೆಂಗೆ ಕಾಣಿಸ್ತಾ ಇದೆ ನಮಗೆ. ಹಿಂದಕ್ಕೆ ತೊಗೊಂಡೋಗಿ ಲೈಟ್ನ. ನೆಕ್ಸ್ಟು ವೈ ಆ್ಯಕ್ಸಸ್ಸಲ್ಲಿ ಮೇಲಕ್ಕೆ ತೊಗೊಂಡೋಗಿ ಲೈಟ್. ಆ್ಯಂಡ್ ಈ ಒಂದು ಪಾಯಿಂಟ್ ಏನಿದೆ ಇದನ್ನು ಹಿಡ್ಕೊಂಡು ನೀವು ಮೌಸಲ್ಲಿ ಹವರ್ ಮಾಡ್ಬೋದು, ಮೌಸಲ್ಲಿ ರೊಟೇಷನ್ ಕೂಡ ಮಾಡ್ಬೋದು, ಎಲ್ಲಿ ಪ್ರೊಜೆಕ್ಟ್ ಆಗಬೇಕು ಲೈಟು ಅಂತ. ಸೊ ನಾನು ಇಲ್ಲಿ ಪ್ರೊಜೆಕ್ಟ್ ಮಾಡ್ತೀನಿ, ಸ್ವಲ್ಪ ಝೂಮ್ ಬ್ಯಾಕ್ ಮಾಡ್ತೀನಿ. ಸ್ವಲ್ಪ ಈ ವಾಲ್ ಏನಿದೆ ಅದನ್ನು ಇನ್ನೊಂದು ಸ್ವಲ್ಪ ಹಿಂದೆ ಹಾಕೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಹಿಂದೆ ಅಂದರೆ ಝಿ ಆ್ಯಕ್ಸಸ್, ಝಿ ಅಂದರೆ ಬ್ಲೂ ಕಲರಲ್ಲಿರುತ್ತೆ ಆ್ಯರೋ, ಇದನ್ನು ತೊಗೊಂಡು ಹಿಂದಕ್ಕೆ ಇಟ್ಬಿಡಿ. ಎಸ್ ಮಾಡ್ಬೋದು, ಆದಷ್ಟು ಹಿಂದೆ ಇಟ್ಟಿದ್ದೀನಿ. ಸ್ವಲ್ಪ ಹೈಟ್ ಕೂಡ ಮಾಡ್ಬೋದು. ಎಸ್ ಇವಾಗ ಲೈಟ್ ನೀವು ಯಾವುದೇ ಲೇಯರ್ನ ಹಿಂದೆ ಮುಂದೆ ತೊಗೊಂಡೋಗ್ಬೇಕಂದ್ರೂ ಆ ಒಂದು ಲೇಯರ್ ಸೆಲೆಕ್ಟ್ ಆಗಿರಬೇಕು. ಸೆಲೆಕ್ಟ್ ಆಗದೇ ನಿಮಗೆ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಲೈಟು ಪ್ರೊಜೆಕ್ಟ್ ಆಗ್ತಾಯಿದೆ, ಬಟ್ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿ ಇದೆ ಲೈಟ್ದು, ಅದನ್ನು ನಾವು ಕಮ್ಮಿ ಮಾಡೋಣ ಇಂಟೆನ್ಸಿಟಿ. ಸೊ ಸ್ಪಾಟ್ ಲೈಟ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಆ್ಯರೋ ಕ್ಲಿಕ್ ಮಾಡಿ, ಲೈಟ್ ಆಪ್ಷನ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯರೋನ ಕ್ಲಿಕ್ ಮಾಡಿ, ಇಲ್ಲಿ ಲೈಟ್ ಇಂಟೆನ್ಸಿಟಿ ಏನಿದೆ ಇವಾಗ 250 ಇದೆಯಲ್ಲ ಇದನ್ನು 150 ಮಾಡಿ. 150 ಮಾಡಿದ್ರೆ ಇನ್ನೊಂದು ಸ್ವಲ್ಪ ಲೈಟ್ ಇಂಟೆನ್ಸಿಟಿ ಸ್ವಲ್ಪ ಡೌನ್ ಆಯಿತು. ಸೊ ಡಿಪೆಂಡ್ಸ್ ಆನ್ ಯುವರ್ ರಿಕ್ವೈರ್ಮೆಂಟ್, ನೀವು ಇದನ್ನು ಜಾಸ್ತಿ ಕಮ್ಮಿ ಮಾಡ್ಕೊಬೋದು. ಒಂದೇ ಸಲ ಅಂದಾಜು ಸಿಗೋಲ್ಲ ಇಷ್ಟೇ ಇಡಬೇಕು ಅಂತ. ಕಸ್ಟಮ್ ವ್ಯೂ 1ಅಲ್ಲಿದ್ದೀವಿ. ಇವಾಗ ಡಿಫಾಲ್ಟ್ ಆ್ಯಕ್ಟಿವ್ ಕ್ಯಾಮ್ರಾಗೆ ಬಂದುಬಿಡೋಣ. ಆ್ಯಕ್ಟಿವ್ ಕ್ಯಾಮ್ರಲ್ಲೇ ನಮಗೆ ಫೈನಲ್ ಎಕ್ಸ್ಪೋರ್ಟ್ ಆಗೋದು. ಇದಕ್ಕೆ ಮಾಡಬೇಕು ನೀವು ಎಡಿಟು. ನೀವು ಕಸ್ಟಮ್ ವ್ಯೂಗೆ ಹೋಗ್ಬಿಟ್ಟು ಫುಲ್ ಓವರಾಲ್ ಎಡಿಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗೋಲ್ಲ. ಸೊ ಆ್ಯಕ್ಟಿವ್ ಕ್ಯಾಮ್ರಾಗೆ ಬನ್ನಿ. ಸೊ ಎಸ್ ಲೈಟು ಮೇಲ್ಗಡೆಯಿಂದ ಪ್ರೊಜೆಕ್ಟ್ ಆಗ್ತಿದೆ, ಈ ರೀತಿ ಇಡ್ಬೋದು. ನೀವು ಕಲರ್ನ ಸ್ವಲ್ಪ ಚೇಂಜ್ ಮಾಡ್ಬೋದು ಅಂದ್ಕೊತೀನಿ. ಸೊ ಸ್ವಲ್ಪ ಡಾರ್ಕ್. ಸೊ ಇಲ್ಲಿ ನೋಡ್ಬೋದು ನೀವು, ನಾನಿಲ್ಲಿ ಲೈಟ್ ಕಲರ್ನ ನಾನು ಸೆಲೆಕ್ಟ್ ಮಾಡ್ತಾಯಿದ್ರೆ ಇಲ್ಲಿ ಅಪ್ಡೇಟ್ ಆಗ್ತಾ ಇದೆ ಲೈಟ್. ಸೊ ಇಲ್ಲಿ ನೋಡ್ಬೋದು ಲೈಟ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇವಾಗ 3D ಎನ್ವೈರ್ಮೆಂಟಲ್ ಇವಾಗ ವಾಲ್ ಕ್ರಿಯೇಟ್ ಆಗಿದೆ, ಫ್ಲೋರ್ ಕ್ರಿಯೇಟ್ ಆಗಿದೆ, ಒಂದು ಟೆಕ್ಸ್ಟನ್ನು ಕೂಡ ಕ್ರಿಯೇಟ್ ಮಾಡೋಣ. ಸೊ ಟೈಪ್ ಟೆಕ್ಸ್ಟ್ ಟೂಲ್ ಏನಿದೆ ಅದನ್ನು ಟೂಲ್ ಬಾರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕನ್ನಡ ಅಂತ ಟೈಪ್ ಮಾಡ್ತೀನಿ. ಆ ಟೈಪ್ ಟೂಲಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ, ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೆಂಟ್ರಿಗಿಡಿ. ಬಟ್ ಟೆಕ್ಸ್ಟ್ಗೆ ಲೈಟ್ ಎಫೆಕ್ಟೇ ಆಗ್ತಾಯಿಲ್ಲ. ಏನಕ್ಕೆ ಎಫೆಕ್ಟ್ ಆಗ್ತಾಯಿಲ್ಲ ಅಂದರೆ ನಾವಿನ್ನೂ 3Dಗೆ ಕನ್ವರ್ಟ್ ಮಾಡಿಲ್ಲ. ಸೊ ಇಲ್ಲಿ ಐಕಾನ್ ಏನಿದೆ 3D ಐಕಾನ್, ಇದನ್ನು ಕ್ಲಿಕ್ ಮಾಡಿ. ಎಸ್ ಇವಾಗ ನೋಡ್ಬೋದು ಟೆಕ್ಸ್ಟಿಗೆ ಕೂಡ ಎಫೆಕ್ಟ್ ಆಗ್ತಾ ಇದೆ ನಾವು ಕ್ರಿಯೇಟ್ ಮಾಡಿರೋವಂಥ ಸ್ಪಾಟ್ ಲೈಟ್. ಇದನ್ನು ಫ್ಲೋರ್ ಮೇಲೆ ಇಡೋಣ ನಾವು ಲೈಟ್ನ. ಸೊ ವೈ ಆ್ಯಕ್ಸಸ್ಸಲ್ಲಿ ಕೆಳಗೆ ತೊಗೊಂಬನ್ನಿ. ಸೊ ಇವಾಗ ಕಟ್ ಆಗ್ತಾಯಿದೆ. ಏನಕ್ಕೆ ಕಟ್ ಆಗ್ತಿದೆ ಅಂದರೆ ಫ್ಲೋರ್ಗಿಂತ ಕೆಳಗೆ ಹೋಗ್ತಿದೆ ಟೆಕ್ಸ್ಟು. ಸೊ ಸ್ವಲ್ಪ ಮೇಲಕ್ಕೆ ತೊಗೊಂಬನ್ನಿ. ಸ್ವಲ್ಪ ಮೇಲಕ್ಕೆ ತೊಗೊಂಬನ್ನಿ. ಆಲ್ಮೋಸ್ಟ್ ಇನ್ನೇನು ಕಟ್ ಆಗಬೇಕು ಅಲ್ಲಿ ನೀವು ಪೊಸಿಷನ್ ಇಡ್ಬೋದು.
ಇನ್ನೊಂದು ನೀವು ಗಮನಿಸಿದ್ರೆ ಲೈಟ್ ಕ್ರಿಯೇಟ್ ಮಾಡಿದ್ದೀವಿ, ಫ್ಲೋರ್ ಆ್ಯಂಡ್ ವಾಲ್ನ ಕ್ರಿಯೇಟ್ ಮಾಡಿಕೊಂಡು ಎಫೆಕ್ಟ್ ಏನೋ ಆಗ್ತಾ ಇದೆ, ಟೆಕ್ಸ್ಟ್ಗೂ ಎಫೆಕ್ಟ್ ಆಗ್ತಿದೆ. ಬಟ್ ಲೈಟ್ ಇದ್ದಲ್ಲಿ ಶ್ಯಾಡೋ ಇರಲೇಬೇಕಲ್ವ. ಸೊ ಶ್ಯಾಡೋನ ನಾನು ಎನೇಬಲ್ ಮಾಡಬೇಕು. ಸೊ ಈ ಟೆಕ್ಸ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಈ ಆ್ಯರೋ ಏನಿದೆ ಇದನ್ನು ಕ್ಲಿಕ್ ಮಾಡಿ, ಮೆಟೀರಿಯಲ್ ಆಪ್ಷನ್ಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಕ್ಯಾಶ್ ಶ್ಯಾಡೋಸ್ ಅಂತಿದೆಯಲ್ಲ ಇದು ರೈಟ್ ನಾವು ಇವಾಗ ಆಫಲ್ಲಿದೆ, ಇದನ್ನು ಆನ್ ಮಾಡಿ. ಆನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಆ್ಯಕ್ಟಿವ್ ಕ್ಯಾಮ್ರಾ 1ಗೆ ಹೋಗ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ಹಿಂದ್ಗಡೆ ಒಂದು ಶ್ಯಾಡೋ ಕ್ರಿಯೇಟ್ ಆಯಿತು. ಹಿಂದ್ಗಡೆ ಏನಕ್ಕೆ ಕ್ರಿಯೇಟ್ ಆಗ್ತಿದೆ ಅಂದರೆ ಲೈಟ್ ಮುಂದ್ಗಡೆ ಇದೆ, ಮುಂದ್ಗಡೆ ಇದ್ದರೆ ಹಿಂದ್ಗಡೆ ಕ್ರಿಯೇಟ್ ಆಗುತ್ತಲ್ಲ ಅದೇ ರೀತಿ ನೋಡಿ. ನಾನು ಕ್ಯಾಶ್ ಶ್ಯಾಡೋ ಏನಿದೆ ಇದನ್ನು ಆಫ್ ಮಾಡಿದ್ರೆ ನೋಡಿ ಶ್ಯಾಡೋ ಇಲ್ಲ, ಇದನ್ನು ಆನ್ ಮಾಡಿದ್ರೆ ಶ್ಯಾಡೋ ಬರುತ್ತೆ. ನೆಕ್ಸ್ಟು ಆ್ಯಕ್ಟಿವ್ ಕ್ಯಾಮ್ರಾಗೆ ಹೋಗ್ತೀನಿ. ಇವಾಗ ನಾನೇನು ಮಾಡ್ತೀನಿ, ಈ ಲೈಟ್ನ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿದ್ರೆ ನೋಡ್ಬೋದು ಏನು ಲೈಟ್ ಏನು ಇಲ್ಲದೆ ಇದ್ದರೆ ಹಿಂಗಿದೆ ನಮಗೆ. ಸೊ ಸ್ವಲ್ಪ ಇದ್ರ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ದೊಡ್ಡದು ಮಾಡ್ಕೊತೀನಿ. ದೊಡ್ಡದು ಮಾಡಿ ಇನ್ನೊಂದು ಲೈಟ್ನ ಕ್ರಿಯೇಟ್ ಮಾಡ್ತೀನಿ, ಜಸ್ಟ್ ನಿಮಗೆ ತೋರಿಸೋದಕ್ಕೆ. ಎಲ್ಲ ಥರದ ಲೈಟು ನಾನು ತೋರಿಸ್ತೀನಿ. ನೆಕ್ಸ್ಟು ಪಾಯಿಂಟ್ ಲೈಟ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿ. ನೋಡ್ಬೋದು ಇದು ಪಾಯಿಂಟ್ ಲೈಟ್, ತುಂಬ ನ್ಯಾರೋ ಆಗಿರುತ್ತೆ ಪಾಯಿಂಟ್ ಲೈಟು. ಎಸ್ ನೋಡಿ, ನಾನಿವಾಗ ಈ ಲೈಟ್ ಮುಖಾಂತರ ಕ್ರಿಯೇಟ್ ಆಗ್ತಿರೋಂಥ ಶ್ಯಾಡೋಗೆ ಡಿಫ್ಯೂಸ್ ಮಾಡಿದ್ದೀನಿ. ಅಂದರೆ ಅದು ಶ್ಯಾಡೋ ಶಾರ್ಪ್ನೆಸ್ನ ಡಿಫ್ಯೂಸ್ ಮಾಡಿದ್ದೀನಿ, ಕಮ್ಮಿ ಮಾಡಿದ್ದೀನಿ. ನೀವು ಹೆಂಗೆ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಲೈಟನ್ನು ಸೆಲೆಕ್ಟ್ ಮಾಡಿ ಅದರ ಒಳಗೆ ಹೋಗಿ ಲೈಟ್ ಆಪ್ಷನ್ಸ್ಗೆ ಹೋಗಿ ಇಲ್ಲಿ ಡಿಫ್ಯೂಷನ್ ಏನಿದೆ 0 ಇಟ್ಟರೆ ಅದು ಶಾರ್ಪಾಗಿರುತ್ತೆ ಶ್ಯಾಡೋ. ಅದೇ ನೀವು ಜಾಸ್ತಿ ಮಾಡಿದ್ರೆ ಶ್ಯಾಡೋನ 80% ಮಾಡಿದ್ರೆ ಶ್ಯಾಡೋ ಡಿಫ್ಯೂಸ್ ಆಗುತ್ತೆ, ಬ್ಲರ್ ಥರ ಆಗುತ್ತೆ. ರಿಯಲ್ ಲೈಫಲ್ಲೂ ಹಂಗೆ ಅಲ್ವಾ, ಶ್ಯಾಡೋ ನಮಗೆ ಶಾರ್ಪಾಗಿರಲ್ಲ, ಅದು ಡಿಫ್ಯೂಸ್ ಆಗಿರುತ್ತೆ. ಸೊ ನಿಮಗೆ ಎಷ್ಟು % ಬೇಕೋ ಅಷ್ಟು % ನೀವು ಶ್ಯಾಡೋನ ಡಿಫ್ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಫ್ಲಿಪ್ ಮಾಡ್ತೀನಿ, ಸೊ ದಟ್ ನಿಮಗೆ ಒಂದು ಅಂದಾಜು ಸಿಗುತ್ತೆ. ನೋಡ್ಬೋದು ಟೆಕ್ಸ್ಟನ್ನ ನಾನು ರೊಟೇಟ್ ಮಾಡ್ದಂಗೆ ಇಲ್ಲಿ ಶ್ಯಾಡೋ ಅದಾಗದೆ ಕ್ರಿಯೇಟ್ ಆಗ್ತಾಯಿದೆ. ರೈಟ್ ನಾವು ಇವಾಗ ಲೈಟು ಮುಂದೆ ಇದೆ, ಸೊ ದಟ್ ಅದಕ್ಕೆ ಶ್ಯಾಡೋ ಹಿಂದೆ ಕ್ರಿಯೇಟ್ ಆಗ್ತಿದೆ. ಅದೇ ನಾನು ಲೈಟ್ನ ಹಿಂದೆ ಇಟ್ಟರೆ ಮುಂದ್ಗಡೆ ಶ್ಯಾಡೋ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಮಾಡ್ತೀನಿ ನೋಡಿ, ಇಲ್ಲಿ ಹಿಂದ್ಗಡೆ ಇಡ್ತೀನಿ ನೋಡಿ. ಸೊ ಇಲ್ಲಿ ಆ್ಯಕ್ಟಿವ್ ಕ್ಯಾಮ್ರಾ ಅಂತ ಏನಿದೆ ಇದನ್ನು ತೊಗೊಂಡು ಕಸ್ಟಮ್ ವ್ಯೂಗೆ ಇಟ್ಕೊಳ್ಳಿ. ನೆಕ್ಸ್ಟು ಈ ಲೈಟ್ ಏನಿದೆ ಆದಷ್ಟು ಹಿಂದಕ್ಕೆ ತೊಗೊಂಬಂದ್ಬಿಡಿ. ಹಿಂದಕ್ಕೆ ತೊಗೊಂಬಂದರೆ ಫಸ್ಟು ಇಂಟೆನ್ಸಿಟಿ ಏನಿದೆ ಅದ್ರ ಲೈಟ್ದು ಡಬಲ್ ಕ್ಲಿಕ್ ಮಾಡಿ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ಲೈಟ್ ಕಲರ್ ಕೂಡ ನಾನು ಚೇಂಜ್ ಮಾಡ್ತೀನಿ. ಎಸ್, ಆ್ಯಕ್ಚುಲಿ ವೈಟ್ ಕಲರ್ ಸಿಮಿಲರ್ ಟು ವೈಟ್ ಇದ್ರೇ ಚೆನ್ನಾಗಿ ಕಾಣಿಸ್ತಾ ಇದೆ. ಎಸ್, ವೈಟ್ ಕಲರ್ ಇದ್ರೇ ಚೆನ್ನಾಗಿದೆ. ಆ್ಯಂಡ್ ಇಂಟೆನ್ಸಿಟಿ 100% ಕೊಡ್ತೀನಿ ನಾನು, ತುಂಬ ಜಾಸ್ತಿ ಇಂಟೆನ್ಸಿಟಿ ಬೇಡ ಅನಿಸುತ್ತೆ. ನೆಕ್ಸ್ಟು ಲೈಟ್ ಏನಿದೆ ತೊಗೊಂಡು ಬಂದು ಕೆಳಗೆ ಇಟ್ಕೊತೀನಿ. ಎಸ್, ಸ್ವಲ್ಪ ಮೇಲಕ್ಕೆ ತೊಗೊಂಬಂದಿದ್ದೀನಿ. ಈ ಒಂದು ಲೈಟ್ನ ಮೇಲಕ್ಕೆ ತೊಗೊಂಬಂದು ನಾನೇನು ಮಾಡ್ತೀನಿ, ಒಂದು ಕ್ಯಾಮ್ರಾನ ಕ್ರಿಯೇಟ್ ಮಾಡಿ ಒನ್ ವ್ಯೂಗೆ ಬಂದುಬಿಡ್ತೀನಿ. ಒಂದು ಕ್ಯಾಮ್ರಾನ ಕ್ರಿಯೇಟ್ ಮಾಡಿ ಜಸ್ಟ್ ಮುಂದಕ್ಕೆ ಹೋಗೋ ಥರ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಮಾಡೋಣ. ಆ್ಯಂಡ್ ಫಸ್ಟು ಒಂದು ಕ್ಯಾಮ್ರಾನ ಕ್ರಿಯೇಟ್ ಮಾಡ್ಕೊಳೋಣ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಕ್ಯಾಮ್ರಾ ಅಂತೇನಿದೆ ಇದನ್ನು ಸೆಲೆಕ್ಟ್ ಮಾಡಿ 50 mm ಇರಲಿ. ನೆಕ್ಸ್ಟ್ ಕ್ಲಿಕ್ ಓಕೆ, ಎಲ್ಲ ಓಕೆ. ಇಲ್ಲಿ ನೋಡ್ಬೋದು ಈ ಒಂದು ಟೂಲ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಾವು 3D ಸ್ಪೇಸಲ್ಲಿ ರೊಟೇಟ್ ಮಾಡ್ಬೋದು ನಮ್ಗೆ ಹೆಂಗೆ ಬೇಕೋ ಹಂಗೆ. ಸೊ ತೋರಿಸ್ತೀನಿ ನೋಡಿ, ಲೋಡ್ ಆಗ್ತಾಯಿದೆ. ಎಸ್, ಇಲ್ಲಿ ನೋಡ್ಬೋದು 3D ಸ್ಪೇಸಲ್ಲಿ ನಾವು ಕ್ರಿಯೇಟ್ ಮಾಡಿರೋಂಥ ಸ್ಪೇಸಲ್ಲಿ ನಾವು ರೊಟೇಟ್ ಮಾಡ್ಕೊಬೋದು. ಇದನ್ನು ಉಪಯೋಗಿಸ್ಕೊಂಡು ನಾವು ಒಂದು ಕ್ಯಾಮ್ರಾ ಮೂಮೆಂಟ್ನ ಕ್ರಿಯೇಟ್ ಮಾಡೋಣ. ಸೊ ವಾಲ್ ದೊಡ್ಡದಿರಲಿ. ಸೊ ಲೋಡ್ ಆಗ್ತಾಯಿದೆ. ಎಸ್, ಇವಾಗ ಇದನ್ನು ಪ್ರೀವಿಯಸ್ಲಿ ನಾವು ಕ್ರಿಯೇಟ್ ಮಾಡಿರೋಂಥ ಲೈಟ್ನ ಎನೇಬಲ್ ಮಾಡ್ತೀನಿ. ಆ್ಯಂಡ್ ಅದ್ರ ಇಂಟೆನ್ಸಿಟಿನ ನಾನು ಕಮ್ಮಿ ಮಾಡ್ತೀನಿ. ಸೊ ಇಲ್ಲಿ ಲೈಟ್ ಆಪ್ಷನ್ಸ್ ಏನಿದೆ ಇಲ್ಲಿ 130 ಇದೆಯಲ್ಲ, 50% ಕೊಟ್ಬಿಡೋಣ ಸಾಕು. ಎಸ್, ಲೈಟಾಗಿ ಪಿಂಕ್ ಕಲರ್ ಲೈಟ್ ಇದೆ, ಇದನ್ನು ಸ್ವಲ್ಪ ಬ್ಲೂ ಕಲರ್ ಮಾಡ್ಬೋದು ನಾವು ಲೈಟ್. ಎಸ್, ಈ ಥರ ಇರಲಿ ಲೈಟು. ಇವಾಗ
ಕ್ಯಾಮ್ರಾ ಪೊಸಿಷನ್ನು ರೈಟ್ ನಾವು ಇವಾಗ ಲೆಫ್ಟ್ ಸೈಡ್ಗಿದೆ. ಕ್ಯಾಮ್ರಾನ ಸೆಲೆಕ್ಟ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಪಿನ ಕ್ಲಿಕ್ ಮಾಡಿದ್ರೆ ಪೊಸಿಷನ್ ಕಂಟ್ರೋಲ್ ಇಲ್ಲಿ ಬರುತ್ತೆ. ಸೊ ನಿಮ್ಮ ಕರೆಂಟ್ ಟೈಮ್ ಇಂಡಿಕೇಟರ್ ಏನಿದೆ ಅದನ್ನು ಬಿಗಿನಿಂಗಿಗೆ ತೊಗೊಂಬಂದು ಪೊಸಿಷನ್ನ ಕ್ಲಿಕ್ ಮಾಡಿ. ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು 5 ಸೆಕೆಂಡ್ಸ್ಗೆ ಹೋದರೆ ಇಲ್ಲಿ ನಾವು ಮೂಮೆಂಟ್ ಮಾಡ್ಬೋದು. ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ. ಇನ್ ಕೇಸ್ ನಿಮ್ಗೆ ಏನಾನ ಇದು ಎಕ್ಸ್ಪೋರ್ಟ್ ಆಗೋದು ಅಂದರೆ ಇದನ್ನು ರೆಂಡರ್ ಆಗೋದು ಲೇಟ್ ಆಯಿತು ಅಂದರೆ ಟೈಮ್ ಕೊಟ್ಬಿಡಿ, ಇಲ್ಲಾಂದರೆ ಎರರ್ಗಳು ಬರುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಈ ಫಾಂಟನ್ನು ನೀವು ಎಲ್ಲ ರೆಡಿ ಆದಮೇಲೆ ಕೂಡ ನೀವು ಚೇಂಜ್ ಮಾಡ್ಕೊಬೋದು ಫಾಂಟ್ ಸೈಜ್ನೆಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೋವರ್ ಥರ್ಡ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೋವರ್ ಥರ್ಡ್ ಅಂತ ಹೇಳಿದ್ರೆ ಇಂಟರ್ವ್ಯೂ ಮೇನ್ಲಿ ಯೂಸ್ ಮಾಡೋದು ಇಂಟರ್ವ್ಯೂಗಳಲ್ಲಿ. ಸೊ ಒಬ್ಬರು ಮಾತಾಡ್ತಾ ಇದ್ದರೆ ಕೆಳಗಡೆ ಒಂದು ಟೆಕ್ಸ್ಟು ಅಪಿಯರ್ ಆಗುತ್ತಲ್ಲ ಒಂದು ಬೇಸಿಕ್ ಆ್ಯನಿಮೇಷನಲ್ಲಿ, ಆ ರೀತಿ ಹೆಂಗೆ ನಾವು ಕ್ರಿಯೇಟ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ.